ತುಂಬ ಜನಕ್ಕೆ ಆಸೆ ಇರುತ್ತೆ ನಾವು ಮನೇಲೇ ಕಬಾಬ್ ಪೌಡರ್ನ ಮಾಡ್ಕೊಂಡು ನಾವು ಕಬಾಬ್ ಮಾಡ್ಕೋಬೇಕು ಅಂತ. ಹಾಗೆ ಹೊರಗಡೆ ಸಿಗೋ ಆರ್ಟಿಫಿಷಿಯಲ್ ಕಲರ್ಸ್ನ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಕಲರ್ ಬರೋದಕ್ಕೆ. ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ. ಸೊ ಅಂಗಡಿಗಳಲ್ಲಿ ಈಗ ಪ್ಯಾಕೆಟ್ಸಲ್ಲೆಲ್ಲ ಸಿಗುತ್ತೆ ಕಬಾಬ್ ಪೌಡ್ರ್ ಅಂತ. ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕಿಂತ ನಾವೇ ಹೋಮ್ ಮೇಡ್ ಆಗಿ ಪೌಡರ್ ಮಾಡ್ಕೊಂಡು ಕಬಾಬ್ ಮಾಡಿದ್ರೆ ಸೇಮ್ ರುಚಿ ಸೇಮ್ ಟೇಸ್ಟಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು. ಅದು ಆರೋಗ್ಯವಾಗೂ ಇರುತ್ತೆ, ಹಾಗೆ ಹೈಜೀನ್ ಅಂತ ಹೇಳ್ತೀವಲ್ವ, ಸೊ ಅದಾಗಿರುತ್ತೆ. ಬನ್ನಿ ಇವತ್ತು ಕಬಾಬ್ ಪೌಡರ್ ಹಾಗೆ ಆ ಕಬಾಬಿಂದ ಪೌಡರಿಂದ ಮಾಡಿರುವಂತಹ ಕಬಾಬ್ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ತೋರಿಸ್ತೀನಿ. ಪೌಡರ್ನ ನಾವು ಮಾಡಿಕೊಂಡು ತುಂಬ ದಿನ ತನಕ ಸ್ಟೋರ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಸೊ ಬನ್ನಿ ಹೇಗೆ ಮಾಡೋದನ್ನು ನೋಡ್ಕೊಬರೋಣ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನೀವು ಯಾವಾಗಲೂ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಏನಾದರೂ ತಪ್ಪುಗಳಿದ್ದೆ ಪ್ಲೀಸ್ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ನನ್ನ ಚಿಕನ್ನ ತೊಗೊಂಡಿದ್ದೀನಿ. ನಾನು ಸ್ಕಿನ್ಲೆಸ್ ತೊಗೊಂಡಿದ್ದೀನಿ. ನೀವು ವಿತೌಟ್ ವಿತ್ ಸ್ಕಿನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮೊದಲು ಬೌಲಿಗೆ ನಾನು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆ 1/4 ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಕರಿಮೆಣಸು, ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರ ಅಂತ ಹೇಳಿದಾಗೆ ಕಲರ್ ನಮಗೆ ಬೇಕು ಅಂದಾಗ ಹೊರಗಡೆ ತುಂಬ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿ ತುಂಬ ರೆಡ್ ಬರೋ ಥರ ಮಾಡ್ತಾರೆ. ಬಟ್ ನಾವಿಲ್ಲಿ ನಿಮಗೆ ಖಾರದ ಪುಡಿ ಕಲರ್ ಅಷ್ಟಿಲ್ಲ ಅಂತ ಹೇಳಿದ್ರೆ ನೀವೀಗ ಕಾಶ್ಮೀರಿ ಮಿರ್ಚಿ ಅಂತ ಬರುತ್ತಲ್ವ, ಸೊ ಆ ಪೌಡರ್ನ ಸಮೇತ ಆ್ಯಡ್ ಮಾಡ್ಕೊಂಡು ನೀವು ಖಾರ ಪುಡಿನ ಹಾಕೋಬೋದು. ಬಟ್ ಕಲರ್ಗಿಂತ ನಾವಿಲ್ಲಿ ಕ್ವಾಂಟಿಟಿ ಹಾಗೆ ಟೇಸ್ಟು ಹಾಗೆ ನಾವು ಹೈಜೀನಾಗಿ ಕೆಮಿಕಲ್ ಇಲ್ದಿರೋಂತಹ ತುಂಬ ಕಲರ್ ಬರಲಿಲ್ಲ ಅಂದ್ರೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಅದು ಹೋಮ್ ಮೇಡ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಪೌಡ್ರು ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಮಿಕ್ಸಿ ಜಾರಲ್ಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕೋಬೋದು, ಬೌಲಲ್ಲಿ ಹಾಕ್ಕೊಂಡು ತೋರಿಸ್ಕೊಂತ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಬೌಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೌಡರ್ ಬರುತ್ತೆ. ಇದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮೊದಲೇ ಬೇಕಾದ್ರೆ ನೀವು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಎಕ್ಸ್ಟ್ರಾ ಒಂದು ಬೌಲ್ಗೆ ಅಂತ ಹಾಕ್ಕೊಂಡಿದ್ದೆ ಅಷ್ಟೇ. ಸೇಮ್ ಇದನ್ನು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡು ಅದಕ್ಕೆ ನೀವೀಗ ಅದ್ರ ಮೇಲೆ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೋಬೋದು. ಅದ್ರ ಜೊತೆಗೆ ನೀವು ಸ್ವಲ್ಪ ಸಾಲ್ಟ್, ನೀವು ಹೇಳ್ತೀವಲ್ಲ ರೆಡ್ ಸಾಲ್ಟ್ ಅಂತ, ಅದನ್ನು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಸೊ ಇದನ್ನು ಮಿಕ್ಸಿ ಮಾಡಿಸಿ 1 ರೌಂಡ್ ತಿರುಗಿಸಿದ್ರೆ ಸಾಕು, ನಿಮ್ಗೆ ಈ ಥರ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ. ಸೊ ಈ ಥರ ಬಂದಾಗ ನೀವು ಒಂದು ಬೌಲ್ಗೆ ಹಾಕಿ ತೆಗೆದಿಟ್ಕೊಳ್ಳಿ. ಜಾಸ್ತಿ ನೀವು ಎಷ್ಟು ಬೇಕು ಚಿಕನ್ಗೆ ಅಷ್ಟು ಮಾತ್ರ ಪೌಡ್ರ್ ಮಾಡಿ ಇಟ್ಕೋಬೋದು. ಇದರಲ್ಲಿ ನಾನು ಪೌಡ್ರು ಇಷ್ಟು ಬೇಕು ಅಂತ ತೊಗೊಂಡಿದ್ದೀನಿ, ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋತಾ ನೀವು ಕಬಾಬ್ಗೆ ಆ ಪೌಡರ್ನ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿದ್ದು ಅರ್ಧ ಕೆಜಿ ಚಿಕನ್ ಆಗಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಬಂದು ನಾನಿಲ್ಲಿ ಅಲ್ಲಿರೋದು ನಾನು 5-6 ಸ್ಪೂನಷ್ಟು ನಾನು ಕಬಾಬ್ ಪೌಡರ್ ತೊಗೊಳ್ತಾ ಇದ್ದೀನಿ. ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು 5-6 ಸ್ಪೂನಷ್ಟು ನಾನು ಕಬಾಬ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಗೊತ್ತಾಗುತ್ತೆ ನಿಮಗೆ, ಅದು ಫ್ರೋಗ್ರೆನ್ಸ್ ಬಂದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಪೌಡರ್ದು ಎಷ್ಟು ಚೆನ್ನಾಗಿ ಘಮ ಬರುತ್ತೆ. ಸೇಮ್ ನೀವು ಪ್ಯಾಕೆಟಲ್ಲಿ ಹೊರಗಡೆ ತಂದರೆ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ಹಾಗೆ ಇಲ್ಲಿ ನಾನು 1 ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ನಾನು ಎಲ್ಲೋನು ಸೇರಿಸಿ ಹಾಕೋತಾ ಇದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ವಿತೌಟ್ ಎಲ್ಲೋನಿನ್ನು ಹಾಕೋಬೋದು, ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಮೇತ ಆ್ಯಡ್ ಮಾಡ್ಕೊತಿದ್ದೀನಿ. ಇಷ್ಟನ್ನು ಹಾಕಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆ ಬೇಕಾದ್ರೆ ನೀವು ಮೊಸರನ್ನು ಸಮೇತ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೊಸರು ಇರಲಿಲ್ಲ, ನಾನು ರೆಸಿಪಿ ತೋರಿಸ್ಬೇಕಾದ್ರೆ, ಸೊ ಹಾಗಾಗಿ ನಾನು ಮೊಸರು ಹಾಕಿಲ್ಲ. ಮೊಸರು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ಮೊಸರು ಬೇಕಾದ್ರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನೀವು ಮೊಸರು ಹಾಕೋತಾ ಇದ್ದೀರಿ ಅಂತ ಹೇಳಿದ್ರೆ ನೀವೀಗ ಏನು ಮಾಡಬೇಕು, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ, ಗೊತ್ತಾಗ್ತಿದೆ ನಿಮಗೆ, ತೋರಿಸಿದ್ದೀನಿ. ಮೊಟ್ಟೆ ಇದು ನಿಮಗೆ ಯೋಗಟ್ ಇಷ್ಟ, ಒಳಗಡೆದು ಇಷ್ಟ ಆಗಿಲ್ಲ ಅಂದರೆ ಬರೀ ನೀವು ಎಲ್ಲೋ ಬಿಟ್ಟು ಬರೀ ವೈಟ್ ಇರೋದನ್ನೇ ಬೇಕಾದ್ರೆ ಹಾಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನಾನು ಯಾವುದೇ ರೀತಿ ನೀರನ್ನು ಹಾಕಿಲ್ಲ, ಮೊಸರನ್ನು ಹಾಕಿಲ್ಲ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬರುತ್ತೆ. ಮೊಟ್ಟೆ ಹಾಕಿದ್ರೆ ಸಾಕು. ಇಷ್ಟು ಬಂದರೆ ನಿಮಗೆ 1/2 kgಗೆ ಇಷ್ಟು ಮಸಾಲೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ. ನಂತರ ಇದಕ್ಕೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಚಿಕನ್ನ ಆ್ಯಡ್ ಮಾಡ್ಕೊಂಡು ನಾನೀಗ ಪೂರ್ತಿ ಅದನ್ನು ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಕಿನ್ನೇ ಹಾಕೋತಾ ಇದ್ದೀನಿ, ಯಾಕಂದರೆ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೀವು ಬೇಕಾದ್ರೆ ಸ್ಕಿನ್ ಇಷ್ಟ ಇಲ್ಲ ಅಂದಿರೋರು ನೀಟಾಗಿ ಅದನ್ನು ತೆಗೆದಿಸ್ಬಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ನೀಟಾಗಿ ಅದು ಮಸಾಲೆ ಯಾವಾಗಲೂ ಚಿಕನ್ಗೆ ಹಿಡಿಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕಲರ್ ಗೊತ್ತಾಗ್ತಿದೆ. ನಾನಿಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ನಾನು ಮನೇಲೇ ಯೂಸ್ ಮಾಡಿರೋದ್ರಿಂದ ಜಾಸ್ತಿ ನನ್ನ ಕಲರ್ ಅಷ್ಟು ಬರಲ್ಲ. ಯಾಕಂದರೆ ನೀವು ನೋಡ್ತೀರಾ, ನಾವು
ಕಾಶ್ಮೀರಿ ಚಿಲ್ಲಿ ಅಷ್ಟಾಗಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಕಲರ್ ಸ್ವಲ್ಪ ಡಿಮ್ಮೇ ಇರುತ್ತೆ. ಸ್ವಲ್ಪ ಖಾರ, ಅದೇ ಖಾರದ ಕಲರ್ ಬರುತ್ತಲ್ಲ, ಸ್ವಲ್ಪ ಕಲರ್ಗೆ ಅಂತ ನಾವು ಬ್ಯಾಡಗಿ ಮೆಣಸಿಕಾಯಿ ಯೂಸ್ ಮಾಡ್ತೀವಲ್ವ. ಸೊ ಅದನ್ನು ಬ್ಯಾಡಗಿ ಮೆಣಸಿಕಾಯಿ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ರೆಡ್ಡಿಶ್ ಬರುತ್ತೆ. ಸೊ ಇಲ್ಲಿ ಬಂದು ಇಷ್ಟು ಕಲರ್ ಕಾಣಿಸ್ತಾ ಇದೆ ನಿಮಗೆ, ಬಟ್ ಕಲರ್ ಮ್ಯಾಟ್ರ್ ಆಗಲ್ಲ. ಹೈಜಿನು ಹಾಗೆ ಕೆಮಿಕಲ್ ಇಲ್ದಲೇ ಮಾಡ್ತಾ ಇದ್ದೀವಲ್ಲ ಮನೇಲಿ ಅನ್ನೋದು ನಮಗೊಂದು ಒಂಥರ ಫೀಲು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಮಿಕ್ಸ್ ಮಾಡ್ಕೊಂಡು ಈ ಥರ ನೀಟಾಗಿ ಕಲಸಿಟ್ಕೋತಾ ಇದ್ದೀನಿ. ಇದನ್ನು ಕಲಸಿಟ್ಕೊಂಡು ನೀಟಾಗಿ ಇದನ್ನು ಒಂದು 10 ನಿಮಿಷ ಇಲ್ಲ 15 ನಿಮಿಷದಷ್ಟು ನಾವು ಇಲ್ದಷ್ಟು ಹಂಗೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡೋಣ. ಯಾಕಂದರೆ ತಕ್ಷಣ ಮಾಡಿದ್ರೂ ನೀವು ತಕ್ಷಣ ಮಾಡಿಕೊಂಡು ತೆಗೆದಿಟ್ಟು ಹಾಕೋಬೋದು. ಬಟ್ ಒಂದು 10 ನಿಮಿಷ 5 ನಿಮಿಷ ನಿಮ್ಗೆ ಮ್ಯಾರಿನೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಪೌಡರ್ ತೋರಿಸ್ತಾ ಇದ್ದೀನಿ ನೋಡಿ. ನನಗಿನ್ನೂ ಇಷ್ಟು ಪೌಡರ್ ಉಳಿದಿದೆ. ಸೊ ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ ಬರುತ್ತಲ್ವ, ಸೊ ಆ ಥರ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ ಅಷ್ಟೇ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡು ನೀವು ಪೌಡರ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಇಲ್ಲಿ ನೋಡಿ ನಂದು ಮ್ಯಾರಿನೇಟ್ ಮಾಡಿರೋದು ತೋರಿಸಿ ನಾನು ತೆಗೆದ್ಮೇಲೆ ಫ್ರಿಜ್ಜಿಂದ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೇಲ್ಗಡೆ ನಾನು ಇವಾಗ ನಿಂಬೆ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಹುಳಿ ಇರಲಿ ಅಂತ. ನಾನು ಹೇಳಿದ್ನಲ್ಲ ಮೊದಲೇ ನಿಮಗೆ, ಮೊಸರು ಆ್ಯಡ್ ಮಾಡಿದ್ರೆ ನಿಮಗೆ ನಿಂಬೆಹಣ್ಣು ಅವಶ್ಯಕತೆ ಇರಲ್ಲ. ಸೊ ನಾನು ಮೊಸರು ಆ್ಯಡ್ ಮಾಡಿಲ್ಲ. ಸೊ ಹಾಗಾಗಿ ನಿಂಬೆ ರಸ ಹಾಕೋತಾ ಇದ್ದೀನಿ. ನಿಂಬೆ ರಸ ಹಾಕಿದ್ಮೇಲೆ ನೀವು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹೊಂದ್ಕೋಬೇಕಲ್ವಾ. ನೀವು ಈ ತೆಗೆದ ಮೇಲೆ ನಿಂಬೆಹಣ್ಣಿನ ರಸ ಹಾಕೋದಕ್ಕಿಂತ ಫಸ್ಟೇ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಇಡಬೇಕಾದ್ರೆ ನಿಂಬೆಹಣ್ಣು ರಸ ಹಾಕಲ್ಲ. ಸೊ ಮ್ಯಾರಿನೇಟ್ ಮಾಡಬೇಕಾದ್ರೆ ನಂತರ ತೆಗ್ದು ಹಾಕೋತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಇದ್ರ ಮೇಲೆ ಟೇಸ್ಟಿಗೆ ಅಂತ ನಾನಿಲ್ಲಿ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ನಾವು ಎಣ್ಣೆಲಿ ಹಾಕಿದಾಗ ಫ್ರೈ ಮಾಡ್ತೀವಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಇದ್ರ ಮೇಲೆ ಕರಿಬೇವಿನ ಸೊಪ್ಪನ್ನು ಸಮೇತ ಆ್ಯಡ್ ಮಾಡ್ಕೋಬೋದು. ನಂತರ ಇಲ್ಲಿ ನಾನು ಬಾಣಲಿ ತೊಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಾವು ಎಷ್ಟು ನಿಮಗೆ ಮುಳುಗೋಕ್ಕೆ ಸಾಧ್ಯ ಅದು ಚಿಕನ್ನ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಂಡು ಅದು ಸುಮ್ಮನೆ ಒಂದ್ಸಲ ಯೂಸ್ ಮಾಡ್ತೀವಿ, ಆಮೇಲೆ ಸುಮ್ಮನೆ ಚೆಲ್ಲಬೇಕಾಗುತ್ತೆ ಆಯಿಲ್ನ. ಸೊ ಹಾಗಾಗಿ ನೋಡ್ಕೊಂಡು ಕಡಿಮೆ ಕ್ವಾಂಟಿಟಿಲೇ ನೀವು ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ನಂತರ ಈಗ ನಾನು ಪುದೀನ ಹಾಕಿರೋದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಿಮಗೆ ಅದು ಹೇಳಿದ್ದೆ ಅಲ್ವಾ, 10 ನಿಮಿಷ ಮ್ಯಾರಿನೇಟ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಾವೇನು ಅಂದರೆ ಪೌಡರ್ ಮಾಡ್ಕೋಬೇಕಾದ್ರೆ ನಾವು ಸಾಲ್ಟ್ ಆ್ಯಡ್ ಮಾಡಿರೋದ್ರಿಂದ ನೀವು ಮತ್ತೆ ಉಪ್ಪು ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸೊ ಅದಾಗಿ ಚೆನ್ನಾಗಿರುತ್ತೆ. ನಂತರ ನಿಮಗೆ ಉಪ್ಪು ಕರೆಕ್ಟಾಗಿ ಗೊತ್ತಾಗಲ್ಲ ಆ ಥರ ಹೇಳಿದವರು ಫಸ್ಟು ಒಂದನ್ನು ಪೀಸ್ನ ಆಯಿಲಲ್ಲಿ ಡಿಪ್ ಮಾಡಿ ನಂತರ ಅದನ್ನು ಟೇಸ್ಟ್ ಮಾಡಿ ಬೇಕಾದ್ರೆ ನೆಕ್ಸ್ಟ್ ಹಾಕೋಬೋದು. ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ನೀವು ಉಪ್ಪು ಹಾಕೋಬೋದು. ಬಟ್ ನಾನಿಲ್ಲಿ ಯೂಸ್ ಮಾಡಿರೋಂತಹ ಕ್ವಾಂಟಿಟಿಲಿ ಉಪ್ಪು ತುಂಬ ಸರಿಯಾಗಿದೆ. ಸೊ ಹಾಗಾಗಿ ನಾವು ಮತ್ತೆ ಸಾಲ್ಟ್ನ ಯೂಸ್ ಮಾಡ್ತಾಯಿಲ್ಲ. ಸೊ ಇವಾಗ ಒಂದೊಂದಾಗಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ನೀವು ಅದನ್ನು ಡಿಪ್ ಮಾಡ್ತಾ ಬನ್ನಿ. ಏನೋ ಅಷ್ಟೇ, ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ನಮ್ಮ ಮನೇಲಿ ಮಾಡ್ಕೊಂಡು ತಿನ್ನೋದಿರುತ್ತಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಯಾವುದೇ ರೀತಿ ಆರೋಗ್ಯಕ್ಕೆ ತೊಂದರೆ ಇರಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಇರಲ್ಲ. ಸೊ ಹೋಮ್ ಮೇಡ್ ಅಂತ ಹೇಳಿದ್ರೆ ಅಲ್ವಾ, ಹೈಜಿನಾಗೂ ಇರುತ್ತೆ. ನಾವು ಚಿಕನ್ ಅಷ್ಟೇ ಹೈಜಿನಲ್ಲಿ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರ್ತೀವಿ, 3-4 ಸರಿ ವಾಶ್ ಮಾಡ್ಕೋತೀವಿ. ಈಗಿನದ್ರಲ್ಲಿ ಹೊರಗಡೆ ಯಾವುದ್ಯಾವುದೋ ಆಯಿಲಲ್ಲಿ ನಮಗೆ ಅದನ್ನು ಪದಾರ್ಥನ ಕರೆದಿರ್ತಾರೆ. ಸೊ ಅದು ತಿನ್ನೋದ್ರಿಂದ ನಮಗೆ ಹೆಚ್ಚಿನ ಆರೋಗ್ಯದ ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ತುಂಬ ಏನು ಜಾಸ್ತಿ ಏನು ದೊಡ್ಡದಲ್ಲ, ಎಲ್ಲ ಮನೇಲೇ ಸಿಗುತ್ತೆ. ನಿಮಗೆ ಮೈದಾ ಆಗಲಿ, ಕಾರ್ನ್ಫ್ಲೋರ್ ಆಗಲಿ, ಅಕ್ಕಿ ಹಿಟ್ಟಾಗಲಿ ಎಲ್ಲ ಮನೇಲೇ ಸಿಗೋದ್ರಿಂದ ನೀವು ಹೊರಗಡೆ ಹೋಗಿ ತೊಗೊಂಡು ಇದು ಮಾಡೋದು ಏನೋ ಖರ್ಚಿರಲ್ಲ. ಸೊ ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ, ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಕರಿಬೇಕಾದ್ರೂ ಅಷ್ಟೇ ನೀಟಾಗಿ ಒಂದ್ಸರಿನೇ ಮಾಡ್ಕೋಬೇಕು ಅಂತ ಇಲ್ಲ. ನೀವು ನೀಟಾಗಿ ಎಣ್ಣೆ ಕಾಯ್ದಿದ್ರೆ ನಿಮಗೆ ಒಂದೇ ಸಲ ತೆಗಿತೀವಲ್ಲ ಆವಾಗಲೇ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಕ್ರಿಸ್ಪಿಯಾಗೂ ಬರುತ್ತೆ. ಸೊ ನೋಡಿ ಕಲರ್ ನಿಮಗೆ ಗೊತ್ತಾಗ್ತಿದೆ, ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಅದರೊಳಗಡೆ ಹಾಕಿರೋಂತಹ ಪುದೀನ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿ ಘಮ್ ಅಂತ ಇದೆ. ಹಾಗೆ ಇದಕ್ಕೆ ನೀವು ಕರ್ಬೇವಿನ ಸೊಪ್ಪನ್ನು ಸಮೇತ ಮೇಲೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಹಾಗೆ ಡ್ರೈ ಬೆಳ್ಳುಳ್ಳಿ ಇರುತ್ತಲ್ವ, ಸೊ ಬೆಳ್ಳುಳ್ಳಿನೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸಮೇತ ತುಂಬ ಚೆನ್ನಾಗಿರುತ್ತೆ. ಇದು ಫುಲ್ ಅದು ಆಯಿಲಲ್ಲಿ ಕರೆದಿರ್ತೀವಲ್ವ, ಸೊ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಪುದೀನ ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ತೀವಲ್ವ, ಸೊ ಅದು ಸಕ್ಕತ್ತಾಗಿರುತ್ತೆ. ಸೊ ಇಷ್ಟು ಬೆಂದಮೇಲೆ ನೀವು ಒಂದು ಸೈಡ್ ತೆಗೆದಿಟ್ಕೋಬೋದು. ಬಟ್ ಒಬ್ಬೊಬ್ರು ಏನು ಮಾಡ್ತಾರೆ, ಒಂದು ಸರಿ ನೀಟಾಗಿ ಬೇಯಿಸ್ಕೊಂಡು ಮತ್ತೆ ಕ್ರಿಸ್ಪಿ ಬರಬೇಕು ಅಂತ ತೆಗೆದಿಟ್ಕೊಂಡು ಮತ್ತೆ ಫ್ಲೇಮ್ನ ಜಾಸ್ತಿ ಮಾಡ್ಕೊಂಡೆಲ್ಲ ಮಾಡ್ತಾರೆ. ಸೊ ಆ ಥರ ಏನು ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗ ಬೇಕಷ್ಟು ಒಂದೇ ಸಿಮ್ಮಲ್ಲಿ ಇದೆಯಲ್ವ, ಸೊ ಅದರಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀಟಾಗಿ ಬೆಂದಿರುತ್ತೆ. ನೀವು ಒಂದು 5 ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕು. ನೀವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಕಬಾಬ್ ಸಕ್ಕತ್ತಾಗಿ ರೆಡಿಯಾಗಿರುತ್ತೆ. ನಾನಿಲ್ಲಿ 1 ರೌಂಡ್ ಹಾಕ್ಕೊಂಡಿದ್ದೀನಿ ಸಾಕು ಫಸ್ಟಿಗೆ ಅಂತ ನೋಡೋಣ ಅಂತ.
ಅದಕ್ಕೆ ಫಸ್ಟ್ ರೌಂಡ್ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಕಲರ್ ಅಷ್ಟೇ, ಹಾಗೆಯೇ ಆಯಿಲ್ ಅಷ್ಟೇ ನೋಡಿ, ನಿಮಗೆ ಕಲರ್ ಯಾವುದು ಬಿಟ್ಕೊಳ್ಳಲ್ಲ ಜಾಸ್ತಿ, ನಿಮಗೆ ಕಲರ್ ಗೊತ್ತಾಗ್ತಿದೆ. ನಾವು ಏನು ಮನೇಲಿ ಯೂಸ್ ಮಾಡಿರ್ತೀವಿ ಈ ಥರ ಕಲರ್ ಬರ್ತಿದೆ, ಖಾರ ಪುಡಿ ಅದೇ ಫ್ಲೇವರಲ್ಲಿ ಬಂದಿರುತ್ತೆ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಕಬಾಬ್ ಯಾವ ರೀತಿ ಬಂದಿದೆ ಅಂತ. ಸೂಪರ್ ಸಾಫ್ಟು, ಜ್ಯೂಸಿ ಹಾಗೆ ಕ್ರಿಸ್ಪಿ, ಇದು 3 ಮಿಕ್ಸ್ಚರಲ್ಲಿ ನಿಮಗೆ ಕಬಾಬ್ ರೆಡಿಯಾಗಿದೆ. ಸೈಡ್ಸಿಗೆ ಈರುಳ್ಳಿ ಹಾಗೆ ನಿಮಗೆ ನಿಂಬೆಹಣ್ಣಿದೆ. ಹಾಗೆ ನೀವು ಇದನ್ನು ಸ್ವಲ್ಪ ಹೇಳ್ತೀವಲ್ವ ಪುದೀನ ಖಾರ ಅಂತ, ಪುದೀನ ಚಟ್ನಿ ಅಂತ ಹೇಳ್ತೀವಿ. ಇದ್ರ ಜೊತೆ ಚಿಲ್ಲಿ ಚಟ್ನಿನೂ ಸೂಪರಾಗಿರುತ್ತೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಕಬಾಬ್ ಅಂತೂ ತುಂಬ ಸಾಫ್ಟು, ಸಖತ್ತಾಗಿತ್ತು. ನನ್ನ ಮಗ ಟೇಸ್ಟ್ ಮಾಡ್ತಾಯಿದ್ದ, ಸಖತ್ತಾಗಿತ್ತು, ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ಹೇಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.